ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ ಶೆಟ್ಟಿ. ಪ್ರಥಮ PUC CEBA ವಾಣಿಜ್ಯ ವಿಭಾಗದಿಂದ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಆಶುಭಾಷಣ ಸ್ಪರ್ಧೆಯಲ್ಲಿ ಪದ್ಯಗಳಾದ ದುರ್ಯೋಧನನ ವಿಲಾಪ, ವಚನಗಳು, ದೇವನೊಲಿದ ಕುಲವೇ ಸತ್ಕುಲಂ, ಅಲುಬಿದಳ್ ಕಲ್ಮಂ ಕರವಂತೆ ಈ ಪದ್ಯಗಳಿಂದ ಆಶುಭಾಷಣವನ್ನು ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಯಾದ ಬಸಮ್ಮ ಎನ್ ಬಣಕರ್ ಇವರಿಂದ ಮೊದಲನೇದಾಗಿ ಆಶುಭಾಷಣವನ್ನು ಪ್ರಾರಂಭ ಮಾಡುತ್ತಿದ್ದೆ. ನನಗೆ ಬಂದಿರುವ ವಿಷಯ ಅಲ್ಲಮಪ್ರಭು. ಮೊದಲನೆಯದಾಗಿ ಅಲ್ಲಮಪ್ರಭು ಅವರು ಕಾಲುಗಳೆರಡು ಗಾಲಿ ಕಂಡಯ್ಯ ಎಂಬ ವಚನದ ಮೂಲಕ ನಮಗೆ ನಾವು ಹೇಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕೆಂದು ತಿಳಿಸಿಕೊಡುತ್ತಾರೆ. ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಿದ್ದಾರೆ ಮತ್ತು ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿ ಬಂಡಿಯನ್ನು 5 ಅಂದರೆ ಪಂಚೇಂದ್ರಿಯಗಳಾದಂತಹ ನಮ್ಮ ದೇಹದಲ್ಲಿರುವ ಪಂಚೇಂದ್ರಿಯಗಳನ್ನು ನಾವು ಹೇಗೆ ಕೇಂದ್ರೀಕರಿಸಬೇಕೆಂದು ಇವರು ವರ್ಣನೆಯನ್ನು ನೀಡ್ತಾ ಹೋಗ್ತಾರೆ. 2ನೇ ವಚನ, ಹೊಟ್ಟೆಯ ಮೇಲೆ ಕಟ್ಟೋಗರವನ ಇಕ್ಕಿ ಕಟ್ಟಿದರೆ ಹಸಿವು ಹೋಗುವುದೇ. ಅಂದರೆ ನಮ್ಮ ಹೊಟ್ಟೆ ಮೇಲೆ ಊಟವನ್ನು ನಾವು ಅನ್ನವನ್ನು ಇಟ್ಕೊಂಡ್ರೆ ನಮ್ಮ ಹೊಟ್ಟೆ ಹಸಿವು ಹೋಗುತ್ತಾ, ಊಟ ಮಾಡಿದ್ರೆ ತಾನೇ ಹೋಗೋದು ಅಂತ ಹಸಿವಿನ ಬಗ್ಗೆ ಮತ್ತು ನಾವು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ವರ್ಣನೆಯನ್ನು ನೀಡ್ತಾ ಹೋಗ್ತಾರೆ. 3ನೇ ವಚನದ ವಿಶಿಷ್ಟ ಏನಪ್ಪ ಅಂತಂದರೆ ಅವರು ನಾ ದೇವನಲ್ಲದೆ ನೀ ದೇವನೇ. ಅಂದರೆ ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ನೀಡ್ತೀನಿ, ಬಾಯಾರಿ ಬಂದವರಿಗೆ ನೀರನ್ನು ನೀಡ್ತೀನಿ, ಅಂಥವರಿಗೆ ಸಹಾಯ ಮಾಡುವ ನನ್ನನ್ನು ಸಲಹದ ನೀನು ದೇವನೇ. ಹಾಗಾದರೆ ನೀನು ದೇವನಲ್ಲ, ನಾನೇ ದೇವನು ಎಂದು ದೇವರಿಗೆ ಸವಾಲಾಕಿರುವ ಒಂದು ಧೈರ್ಯ ಇಲ್ಲಿ ಪ್ರಶಂಸೆಯಿಂದ ಕಂಡು ಬರುತ್ತಿದೆ ಎಂದು ಹೇಳಬಹುದಾಗಿದೆ. ಧನ್ಯವಾದಗಳು. ನನಗೆ ಬಂದಿರುವ ವಿಷಯ ಅಭಿಮನ್ಯು. ಮಹಾಭಾರತ ಯುದ್ಧ ಭೂಮಿಯಲ್ಲಿ ಅಭಿಮನ್ಯುವಿನ ಪಾತ್ರ ಬಹಳ ಮುಖ್ಯವಾದದ್ದು. ನಮ್ಮ ಪ್ರಥಮ PUC ಪದ್ಯ ಭಾಗದಲ್ಲಿ ದುರ್ಯೋಧನ ವಿಲಾಪ ಎಂಬ ಪದ್ಯದಲ್ಲಿ ದುರ್ಯೋಧನನು ಅಭಿಮನ್ಯುವಿನ ಬಗ್ಗೆ ಹೀಗೆ ವರ್ಣಿಸಿದ್ದಾನೆ. ಅರೆಮುಚ್ಚಿದ ಕಣ್ಣುಗಳು, ಕಚ್ಚಿದ ಒಸಡು, ಅರಳಿದ ಮುಖದಲ್ಲಿ ಅರೆಮುಚ್ಚಿದ ಕಣ್ಣು, ಕಚ್ಚಿದ ಒಸಡು, ಕತ್ತರಿಸಿ ಹೋದಂತಹ ಕೈಗಳು, ಭಯಂಕರವಾಗಿ ಕಚ್ಚಿದ ಒಸಡು, ಕತ್ತರಿಸಿ ಹೋದ ಕೈಗಳು, ಶತ್ರುಗಳ ಬಾಣಗಳಿಂದ ನುಜುಗುಜ್ಜಾದಂತಹ ದೇಹ. ನುಜುಗುಜ್ಜಾದ ದೇಹದಿಂದ ಕಡಲಿನಲ್ಲಿ ಮುಳುಗಿ ಬಿದ್ದಿರುತ್ತಾನೆ. ಇದನ್ನು ನೋಡಿದ ದುರ್ಯೋಧನನು ಹೀಗೆ ಹೇಳುತ್ತಾನೆ, ಶತ್ರುವಾದ ಅರ್ಜುನನ ಮಗನಾದ ಅಭಿಮನ್ಯು ಎಂದು ಸಹ ತಿಳಿದಿದ್ದರೂ ಸಹ ಅಭಿಮನ್ಯು ಮತ್ಸರವಿಲ್ಲದೆ ಅವನನ್ನು ಹೊಗಳುತ್ತಾನೆ. ಇವನು ಅನುಪಮ ಸಾಹಸಿಯಾಗಿದ್ದಾನೆ. ಅಭಿಮನ್ಯುವು ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಚಕ್ರವ್ಯೂಹವನ್ನು ಭೇದಿಸಿರುತ್ತಾನೆ. ಈ ಚಕ್ರವ್ಯೂಹವನ್ನು ಅರ್ಜುನನು ಬಿಟ್ಟರೆ ಅಭಿಮನ್ಯು ನಿಮಗೆ ಬಿಟ್ಟರೆ ಬೇರೆಯವರಿಗೆ ಭೇದಿಸಲು ಸಾಧ್ಯವಿಲ್ಲ ಅಂತೇಳಿ ಇಲ್ಲಿ ದುರ್ಯೋಧನನು ವರ್ಣಿಸುತ್ತಾನೆ. ಅಷ್ಟೇ ಅಲ್ಲದೆ ಅಭಿಮನ್ಯು ಶತ್ರು ಮಗನಾಗಿದ್ದರೂ ಸಹ ಇವನು ಬಹಳ ಮತ್ಸರವಿಲ್ಲದೆ ಹೊಗಳಿದ್ದು ನಂತರ ನಿನ್ನಂತಹ ಪರಾಕ್ರಮಿಯನ್ನು ಸೋಲಿಸಲು ಯಾರೂ ಇಲ್ಲ ಮತ್ತು ನಿನ್ನಂತಹ ಮರಣವು ನನಗೂ ಬರಲಿ ಅಂತ ದುರ್ಯೋಧನನ್ನು ಇಲ್ಲಿ ವರ್ಣಿಸುತ್ತಾರೆ. ಧನ್ಯವಾದ. ನನಗೆ ಬಂದಿರುವುದು ಅಕ್ಕ ಮಹಾದೇವಿ. ನಮ್ಮ ಪದ್ಯ ಭಾಗದಲ್ಲಿ 2ನೇ ಪದ್ಯವಾದಂತಹ ವಚನಗಳಲ್ಲಿ ಅದರಲ್ಲಿ ಮೂರನೇ ವಚನವಾದಂತಹ ಅಕ್ಕ ಮಹಾದೇವಿಯವರು ಪ್ರಸಿದ್ಧ 12ನೇ ಶತಮಾನದ ವಚನಕಾರರಾಗಿರುತ್ತಾರೆ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುಗಣಿ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಈ ಅಕ್ಕ ಮಹಾದೇವಿಯವರು ಶಿವನನ್ನು ತುಂಬ ಭಕ್ತಿಯಿಂದ ಪ್ರೀತಿಸುತ್ತಾರೆ. ನನಗೆ ಶಿವನೇ ಎಲ್ಲ ಎಂದು ಆರಾಧನೆ ಮಾಡುತ್ತಿದ್ದಾರೆ. ಅವರಿಗೆ ಬಲವಂತದಿಂದ ಕೌಶಿಕ ರಾಜನೊಡನೆ ಇವರಿಗೆ ವಿವಾಹ ಮಾಡುತ್ತಾರೆ. ಇವಳು ಶಿವ ಆರಾಧನೆ ಮಾಡುತ್ತಿದ್ದಳೆಂದ ಅವನ ಗಂಡ ಇವಳಿಗೆ ಪ್ರೋತ್ಸಾಹ ಕೊಡುವುದಿಲ್ಲ, ನೀನು ಶಿವನನ್ನು
ಪೂಜಿಸುವಾಗಿಲ್ಲ, ಆರಾಧನೆ ಮಾಡುವ ಆಗಿಲ್ಲ ಅಂತ ಹೇಳ್ತಾಳೆ. ಆದರೆ ಅಕ್ಕ ಮಹಾದೇವಿಯವರು ಶಿವ ಶರಣರ ಸಂಕುಲ ಅವರ ಜೊತೆ ಎಲ್ಲ ಚರ್ಚನೆ ಮಾಡಿ ನಾನು ಶಿವನನ್ನು ಧ್ಯಾನಿಸ್ತೀನಿ, ನಾನು ಅವನ್ನ ಪೂಜೆ ಮಾಡೇ ಮಾಡ್ತೀನಿ, ಆರಾಧನೆ ಮಾಡ್ತೀನಿ ಎಂದು ಅವಳು ಶಿವನನ್ನು ತೊಟ್ಟು ಹೀಗೆ ವಚನವನ್ನು ಹೇಳುತ್ತಾರೆ. ಇದು ಇಷ್ಟು ಅವರ ಮಾಹಿತಿ. ಹಾಗೆ ವಚನದಲ್ಲಿ 3ನೇ ವಚನಕಾರರಾದ ಅಕ್ಕ ಮಹಾದೇವಿಯವರ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರು 1ನೇ ವಚನದಲ್ಲಿ ಲೌಕಿಕ ಬಂಧನದಲ್ಲಿ ಸಿಲುಕಿದಡೆ ಮನುಷ್ಯನಿಗೆ ತೊಂದರೆಯುಂಟು ಮಾಡುತ್ತದೆ. ಈಗ ಏನಪ್ಪ ಅಂದರೆ ಮನುಷ್ಯ ನನಗೆ ಚಿನ್ನ ಬೇಕು, ರತ್ನ ಬೇಕು, ಮುತ್ತು ಬೇಕು ಎಂಬುದರ ಬಗ್ಗೆ ಆಸೆ ಪಡುತ್ತಾನೆ. ನನಗೆ ಸಂಪತ್ತು ಬೇಕು. ಈಗ ನಾವು ಮುತ್ತಿನಿಂದ ಮಾಡಿಸಿಕೊಂಡಂತಹ ಬೇಡಿ ನಮಗೆ ತೊಂದರೆ ಉಂಟು ಮಾಡೇ ಮಾಡುತ್ತದೆ. ರತ್ನದಿಂದ ಮಾಡಿಸಿಕೊಂಡ ಬೇಡಿ ಬಂಧನ ಉಂಟು ಮಾಡುತ್ತದೆ. ಚಿನ್ನದ ಕತ್ತಿಯಿಂದ ಮಾಡಿಸಿಕೊಂಡ ಅದು ಚಿನ್ನದ ಸಂಕೋಲೆ ನಮಗೆ ತಲೆಯನ್ನು ಕತ್ತರಿಸಿ ಬಿಡುತ್ತದೆ. ಈ ನನಗೆ ಸಂಪತ್ತು ಬೇಕು ಎಂಬುದರ ಬಗ್ಗೆ ಆಲೋಚಿಸಿದು ಬಿಟ್ಟು ದೇವರ ಬಗ್ಗೆ ಭಕ್ತಿಯನ್ನು ಮಾಡಿದರೆ ನಮ್ಮ ಜೀವನವೂ ಸಾರ್ಥಕವಾಗುತ್ತದೆ, ನಮಗೆ ಜನನ ಮರಣವೂ ಕೂಡ ಸಾರ್ಥಕವಾಗುತ್ತದೆ ಎಂಬುದನ್ನು 1ನೇ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು 2ನೇಯ ವಚನದಲ್ಲಿ ಆತ್ಮ ಪರಮಾತ್ಮನಲ್ಲಿ ಒಂದಾಗುವ ಕ್ರಿಯೆ. ಈಗ ನಾವು ಲೋಕದಲ್ಲಿ ನಾವು ಏನೇ ಮಾಡ್ತಿದ್ದೀವಿ ಅಂದರೂ ನಮಗೆ ಸೂರ್ಯನೇ ಕಾರಣ. ಸೂರ್ಯ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಆಗಲ್ಲ. ನಾವು ಏನೇ ಒಂದು ಸಾಧನೆ ಮಾಡ್ತಿದ್ದೀವಿ, ನಾವು ಇಲ್ಲೆಲ್ಲ ವಾಸಿಸ್ತಾ ಇದ್ದೀವಿ ಅಂದರೆ ನಮಗೆ ಸೂರ್ಯನೇ ಕಾರಣ. ನಮಗೆಲ್ಲ ಆಹಾರ ಬರ್ತಿದೆ, ನಾವಿಷ್ಟು ಕ್ಲೀನಾಗಿ ಉಸಿರಾಡ್ತಾ ಇದ್ದೀವಿ, ಜೀವಿಸ್ತಿದ್ದೀವಿ ಅಂದರೆ ಸೂರ್ಯ ಕಾರಣ. ಅಂದರೆ ನಮ್ಮ ಸಸ್ಯ ಸಂಕುಲ ಹೇಗಪ್ಪ ಅಂದರೆ ನಾವು ಆಮ್ಲಜನಕವನ್ನು ಬಿಡ್ತೇವೆ, ನಾವು ಆಮ್ಲಜನಕವನ್ನು ಪಡೆದುಕೊಳ್ಳುತ್ತೇವೆ, ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತೇವೆ. ಆದರೆ ಸಸ್ಯ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಇಂಗಾಲದ ಡೈಆಕ್ಸೈಡನ್ನು ತಗೊಂಡು ನಮಗೆ ಆಮ್ಲಜನಕ ಕೊಟ್ಟು ನಮಗೆ ಈ ರೀತಿ ಕಾಪಾಡುತ್ತದೆ. ಹಾಗೆ ನಮ್ಮ ಮನಸ್ಸುಗಳು ಕಾಯ ವಾಚ ಮನಸ್ಸ, ಹಾಗೆ ನಮ್ಮ ಮನಸ್ಸು ಕೂಡ ನಾವು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ನಾವು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಏನಾದರೂ ಬೇಕಾದರೂ ಸಾಧನೆ ಮಾಡಬಹುದು ಎಂಬುದನ್ನು ಹೇಳುತ್ತಾರೆ. ಇನ್ನು 3ನೇ ವಚನದಲ್ಲಿ ತಿಳಿಸಿದ್ದಾರೆ. ಕಣ್ಗೆ ಶೃಂಗಾರ ಗುರು ಹಿರಿಯವರನ್ನು ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತವನ್ನು ಕೇಳುವುದು, ಕೈಗಳಿಗೆ ಶೃಂಗಾರ ನನಗೆ ಆ ವಸ್ತು ಅನಿವಾರ್ಯ ಇದ್ರೂ ನಾನು ಅದನ್ನೇ ದಾನ ಮಾಡಬೇಕೆಂಬುದನ್ನು ಹೇಳುತ್ತಾರೆ. ಮತ್ತು ನಮ್ಮ ವಚನಕ್ಕೆ ಶೃಂಗಾರ ಸತ್ಯವನ್ನು ಹೇಳುವುದು. ಮತ್ತು ನಾವು ಒಳ್ಳೆಯವರ ಸಂಘ ಮಾಡಿದರೆ ನಮ್ಮ ಜೀವನವು ಸಾರ್ಥಕವಾಗುತ್ತದೆ ಎಂದು ಅಕ್ಕ ಮಹಾದೇವಿಯವರು ವಚನದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು. ನನಗೆ ಬಂದಿರುವ ವಿಷಯ ಮಾದಾರ ಚೆನ್ನ. ದೇವನದ ಕುಲಮಲ್ ಸತ್ಕುಲಂ ಎಂಬ ಪದ್ಯದಲ್ಲಿ ಮಾದಾರ ಚೆನ್ನ ಒಂದು ಪ್ರಮುಖವಾದ ಪಾತ್ರವಾಗಿದೆ. ಮಾದಾರ ಚೆನ್ನ ಚೋಳರಾಜನ ಆಸ್ಥಾನದಲ್ಲಿ ಕುದುರೆಗೆ ಹುಲ್ಲು ತರುವ ಕಾಯಕವನ್ನು ಮಾಡುತ್ತಿರುತ್ತಾನೆ. ಮಾದಾರ ಚೆನ್ನನಿಗೆ ಶಿವನ ಮೇಲೆ ಅಪಾರವಾದ ಭಕ್ತಿ ಇರುತ್ತೆ. ಅವ್ನು ಕೀಳು ಜಾತಿ ಆಗಿರೋದ್ರಿಂದ ಅವನಿಗೆ ಯಾವ ದೇವಸ್ಥಾನದಲ್ಲೂ ಪ್ರವೇಶವಿರಲ್ಲ. ಅದಕ್ಕೆ ಅವನು ಏನು ಮಾಡ್ತಿರ್ತಾನೆ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಅರಣ್ಯಕ್ಕೆ ಹೋಗಿ ಅಲ್ಲಿ ವಿವಿಧವಾದ ಹೂಗಳನ್ನು ಸಂಗ್ರಹಿಸಿ ಪಚ್ಚೆ ಮಲ್ಲಿಗೆ ಮಲ್ಲೆ ಸಂಪಿಗೆ ಇಂಥ ಮುಂತಾದ ಹೂಗಳನ್ನು ಸಂಗ್ರಹಿಸಿ ಶಿವನನ್ನು ಮನಸ್ಸಿನಲ್ಲೇ ಸ್ಥಾಪಿಸಿ ಅವನಿಗೆ ಆ ಹೂಗಳಿಂದ ಶೃಂಗರಿಸಿ ಅವನನ್ನು ಗುಪ್ತಾಧಾರಣೆ ಮಾಡ್ತಿರ್ತಾನೆ. ಆ ಗುಪ್ತಾಧಾರಣೆ ಮಾಡಿದ ನಂತರ ಅವನ ಕಾಯಕವನ್ನು ಮುಂದುವರಿಸ್ತಾನೆ. ಹುಲ್ಲನ್ನು ಕೊಯ್ದು ಅದನ್ನು ತಂದು ಎತ್ತಿನ ಮೇಲೆ ಒರೆಸಿ ಅದನ್ನು ತಂದು ಕುದುರೆಗೆ ಹಾಕಿ ಆಮೇಲೆ ನಿಧಾನವಾಗಿ ಆರಾಮಾಗಿ ನೆಲದ ಮೇಲೆ ಎಲ್ಲೇ ಕೂತ್ರು ಅವನಿಗೆ ಶಿವನ ಆರಾಧನೆ ಮಾಡ್ತಿರ್ತಾನೆ. ಆಮೇಲೆ ಮನೆಗೆ ಹೋಗಿ ಅವ್ರ ಹೆಂಡತಿ ಮಾತಾಡಿ ಮತ್ತೆ ಅಂಬಲಿಯನ್ನು ಊಟ ಮಾಡ್ಬೇಕಾದ್ರೆ ಶಿವಂಗೂ ಒಂದು ತುತ್ತಿಟ್ಟು ಆಮೇಲೆ ಅವನು ಊಟ ಮಾಡ್ತಿರ್ತಾನೆ. ಮತ್ತೆ ಒಂದಿನ ಏನಾಗುತ್ತೆ ಅಂದರೆ ಅಂಬಲಿನ ಅಂಬಲಿ ಶಿವಂಗೆ ಇಟ್ಟಿರ್ತಾನೆ. ಅವಾಗ ಚೆನ್ನ ಈ ಕಡೆ ಸರಳವಾದ ಭಕ್ತಿ ಚೆನ್ನಂದು, ಈ ಕಡೆ ಆಡಂಬರವಾದ ಭಕ್ತಿ ಚೋಳಂದು. ಇವರು ಚೋಳ ಏನು ಮಾಡ್ತಿರ್ತಾರೆ ಅಂದರೆ ದೇವಸ್ಥಾನದಲ್ಲಿ ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಿರ್ತಾರೆ. ಆದರೆ ಇವನು ಗುಪ್ತಾಚರಣೆ ಮಾಡ್ತಿರ್ತಾನೆ. ಆದ್ದರಿಂದ ಶಿವನ್ಗೆ ಏನು ಅನ್ಸುತ್ತೆ ಅಂದರೆ ಇವನ ಹೆಸರನ್ನ ಎಲ್ಲ ಕಡೆ ಪ್ರಸಿದ್ಧ ಮಾಡಬೇಕು ಅಂತ ಇವ್ರಿಗೆ ಅನ್ಸುತ್ತೆ. ಅವಾಗ ಚೋಳರಾಜ ಶಿವನ್ಗೆ
ನೈವೇದ್ಯವನ್ನು ಇಟ್ಟಾಗ ಶಿವ ಬಂದ್ಬಿಟ್ಟು ಚೋಳಂಗೆ ಹೇಳ್ತಾರೆ, ನಾನು ಆಗಲೇ ಹೋಗಿ ಚನ್ನನ ಮನೆಯಲ್ಲಿ ಹೋಗಿ ಊಟ ಮಾಡಿ ಬಂದಿದ್ದೀನಿ, ನಂಗೆ ಹೊಟ್ಟೆ ತುಂಬಿದೆ, ನಂಗೆ ಊಟ ಬೇಡ ಅಂತ ಹೇಳ್ತಾರೆ. ಆವಾಗ ಚೋಳಂಗೆ ಯಾರಿದ್ದು ಶಿವನ ಜೊತೆ ಊಟ ಮಾಡಿದ್ದು ಯಾರು ಅಂತ ಹುಡುಕೊಂಡು ಚನ್ನನ ಮನೆಗೆ ಹೋಗ್ತಾರೆ. ಚನ್ನನ ಮನೆಗೆ ಹೋದಾಗ ಚನ್ನ ನಮ್ಮನ್ನ ಹುಡ್ಕೊಂಡು ಯಾಕೆ ಬಂದಿದ್ದೀರಾ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅಂತ ತುಂಬ ದುಃಖಿತನಾಗ್ತಾರೆ. ಆಮೇಲೆ ಚೋಳ ಇದ್ದವರು ಚನ್ನನ್ನ ಆನೆ ಮೇಲೆ ಕುಂಡ್ರಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಶಿವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಊರವರೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಶಿವನ ದೇವಸ್ಥಾನದಲ್ಲಿ ಹೋಗಿ ಚನ್ನ ಹೋಗಿ ಶಿವನ್ ಪ್ರಶ್ನೆ ಮಾಡ್ತಾರೆ, ನಾನು ಏನು ತಪ್ಪು ಮಾಡಿದ್ದೀನಿ, ನಂಗೆ ಇಂಥ ಶಿಕ್ಷೆ ಯಾಕೆ ಕೊಡ್ತಿದ್ಯಾ ಅಂತ ಕೇಳಿದಾಗ ಅಲ್ಲಿದ್ದ ಚೋಳನ ಹತ್ರ ಇದ್ದಿದ್ದು ಕತ್ತಿ ತಗೊಂಡು ಕತ್ತಿಗೆ ಇಟ್ಕೊಂತಾರೆ, ನಾನು ಸಾಯ್ತೀನಿ ಅಂತ. ಆವಾಗ ಶಿವ ಹೇಳ್ತಾನೆ, ಇಂಥ ತಪ್ಪು ಯಾಕೆ ಮಾಡ್ತೀಯಾ, ನಾನು ಅವನ ಹತ್ರ ಹೋಗ್ಬಿಟ್ಟು ನಿನ್ನ ಜೊತೆ ಊಟ ಮಾಡಿದ್ದೀನಿ ಅಂದಿದ್ದ ತಪ್ಪ, ಆಯಿತು ನನಗೆ ಕ್ಷಮಿಸು ಅಂತ ಹೇಳ್ತಾರೆ. ಆಮೇಲೆ ಅವನ ಭಕ್ತಿನ ಮೆಚ್ಚಿಬಿಟ್ಟು ಅವನ ಚನ್ನನ ಭಕ್ತಿ ಮೆಚ್ಚಿಬಿಟ್ಟು ಶಿವನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಕೈಲಾಸಕ್ಕೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಆಕಾಶದಿಂದ ಹೂಗಳ ಮಳೆ ಸುರಿಯುತ್ತೆ, ಮತ್ತು ನಾದಗಳು ಮೊಳಗುತ್ತೆ, ಶುಭನಾದಗಳು ಮೊಳಗುತ್ತೆ, ಮತ್ತು ಆಕಾಶದಿಂದ ಪುಷ್ಪಕ ವಿಮಾನ ಬರುತ್ತೆ. ಆ ಪುಷ್ಪಕ ವಿಮಾನದಲ್ಲಿ ಚನ್ನನನ್ನು ಕುಂದಿಸ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪಾರ್ವತಿಗೆ ಚನ್ನನನ್ನು ಪರಿಚಯಿಸಿ ಆಮೇಲೆ ಅವನಿಗೆ ಒಂದು ಗಣ ಪದವಿಯನ್ನು ಕೊಡ್ತಾರೆ. ಧನ್ಯವಾದ. ನನಗೆ ಬಂದಿರುವ ವಿಷಯ ಕರ್ಣ. ಮಹಾಭಾರತ ಯುದ್ಧದಲ್ಲಿ ಕರ್ಣನ ಪಾತ್ರ ಬಹಳ ಮುಖ್ಯವಾದದ್ದು. ಪ್ರಥಮ PUC ದುರ್ಯೋಧನ ವಿಲಾಪದಲ್ಲಿ ದುರ್ಯೋಧನನು ಕರ್ಣನ ಬಗ್ಗೆ ಈ ರೀತಿ ವರ್ಣಿಸಿದ್ದಾನೆ. ದುರ್ಯೋಧನನು ಕರ್ಣ ಯಾರ ಮಗನೆಂದು ಯಾರ್ಯಾರು ಅರಿತಿದ್ದಾರೆ ಎಂದು ತಿಳಿಸಿದ್ದಾನೆ. ಹಾಗೆಯೇ ಕರ್ಣ ಯಾರ ಮಗನೆಂದು ದುರ್ಯೋಧನನು ಅರಿತಿದ್ದಾನೆ. ದಾನವರ ವೈರಿಯಾದ ಶ್ರೀಕೃಷ್ಣನು ಅರಿತಿದ್ದಾನೆ. ಹಾಗೆ ತಾಯಿ ಕುಂತಿಯಾದ ಅವಳು ಕರ್ಣನ ಜನ್ಮ ರಹಸ್ಯವನ್ನು ಅರಿತಿದ್ದಾಳೆ. ಸೂರ್ಯದೇವನು ಅರಿತಿದ್ದಾನೆ. ದಿವ್ಯಜ್ಞಾನಿಯಾದ ಸಹದೇವನು ಕರ್ಣನ ಜನ್ಮ ರಹಸ್ಯವನ್ನು ಅರಿತಿದ್ದಾನೆ. ಇವರನ್ನು ಬಿಟ್ಟರೆ ಬೇರೆ ಯಾರು ಕರ್ಣನ ಜನ್ಮ ರಹಸ್ಯವನ್ನು ತಿಳಿದಿಲ್ಲ ಎಂದು ಹೇಳುತ್ತಾ, ಕರ್ಣನು ಇರುವಂತಹ ರಾಜ್ಯದಲ್ಲಿ ಸಿಂಹಾಸನವಿರುವುದು, ಆ ಸಿಂಹಾಸನಕ್ಕೆ ಬೀಳ್ಕೊಡುಗೆ ಛತ್ರಿಯೂ ಇರುವುದು. ಹಾಗೆಯೇ ಅವನು ಇಲ್ಲದಿರುವಂತಹ ನಾಡಿನಲ್ಲಿ ಇದು ಯಾವುದೂ ಇರುವುದಿಲ್ಲ, ಪೀಳಿಗೆಯೂ ಇರುವುದಿಲ್ಲ ಎಂದು ಹೇಳುತ್ತಾನೆ. ಹಾಗೆಯೇ ಕರ್ಣನು ದಾನ ಮಾಡುವುದರಲ್ಲಿ ಶೂರ. ಅವನು ದಾನವರ ವೈರಿ ವಿಷ್ಣು ಬಂದು ಕೇಳಿದಾಗ ರಕ್ಷಕವಚನವನ್ನು ಕೊಡುತ್ತಾನೆ. ಹಾಗೆ ತಾಯಿ ಕುಂತಿಯು ಬಂದು ಕೇಳಿದಾಗ ಅನುಮಾನಿಸದೆ ಹಿಂದೆ ಮುಂದೆ ನೋಡದೆ ತನ್ನ ದಿವ್ಯಾಸ್ತ್ರವನ್ನು ಕೊಡುತ್ತಾನೆ. ಇವನು ದಾನ ಮಾಡುವುದರಲ್ಲಿ ಹಾಗೆಯೇ ಪರಾಕ್ರಮದಲ್ಲಿ ಇವನಿಗೆ ಸರಿಸಾಟಿ ಯಾರೂ ಇಲ್ಲ ಎಂದು ದುರ್ಯೋಧನನು ಕರ್ಣನ ಬಗ್ಗೆ ಈ ರೀತಿ ವರ್ಣಿಸಿದ್ದಾರೆ. ಧನ್ಯವಾದಗಳು. ನನಗೆ ಬಂದಿರುವಂತಹ ವಿಷಯ ಗಟ್ಟಿವಾಳೆಯ. ಪಠ್ಯಪುಸ್ತಕದಲ್ಲಿ ಎರಡನೇ ಪದ್ಯಭಾಗವಾದ ವಚನಗಳು. ಈ ವಚನಗಳಲ್ಲಿ ಎರಡನೇ ವಚನಕಾರರಾದ ಗಟ್ಟಿವಾಳೆಯ. ಇವರು 12ನೇ ಶತಮಾನದ ವಚನಕಾರರು. ಇವರ ಪೂರ್ವನಾಮಧೇಯ ಮುದ್ದಣ್ಣ. ಇವರು ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಇವರ ಅಂಕಿತ ನಾಮ ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ. ಈ ವಚನದಲ್ಲಿ ಆಡಂಬರದ ಭಕ್ತಿಯನ್ನು ವರ್ಣಿಸುತ್ತಾರೆ. ಅಂದರೆ ಕೆಟ್ಟ ಜನರ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳು ಬರಲು ಸಾಧ್ಯವಿಲ್ಲ. ಎರಡನೇ ವಚನ ಒಳ್ಳೆಯ ನಡತೆಗಳನ್ನು ವರ್ಣಿಸುತ್ತಾರೆ. ಒಳ್ಳೆಯ ನಡತೆ ತಪವೆಂಬುದು ಬಂಧನ, ಅಂದರೆ ತಪವನ್ನು ಬಂಧಿಸುವುದು. ಮೂರನೇ ವಚನವಾದ ಗುರುಲಿಂಗ ಜಂಗಮರಲ್ಲಿ ತೊಡಗಿಕೊಳ್ಳಬೇಕೆಂದು ಹೇಳುತ್ತಾರೆ. ಗುರುಲಿಂಗ ಜಂಗಮ ಅಂದರೆ ದೇಹ, ಮನಸ್ಸು, ಹಣ, ಈ ಲಿಂಗ ಗುರು ಜಂಗಮ ಈ 3 ವಚನಗಳಲ್ಲಿ ವರ್ಣಿಸಿದ್ದಾರೆ. ನನ್ನ ಹೆಸರು ಸ್ನೇಹ. ನಾನು ಪ್ರಥಮ PUC CBA ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದ ವಿಷಯ ಲಕ್ಷಣ ಕುಮಾರ. ದುರ್ಯೋಧನ ವಿಲಾಪ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ.
ದುರ್ಯೋಧನನು ಸಮುದ್ರದಂತೆ ಹರಿಯುತ್ತಿರುವ ರಕ್ತದ ಸಮುದ್ರದಲ್ಲಿ ಸಂಜಯನ ನೆರವನ್ನು ಪಡೆದುಕೊಂಡು ಬರುತ್ತಿರ್ತಾನೆ. ಆಗ ದ್ರೋಣಾಚಾರ್ಯರು ಸಿಗುತ್ತಾರೆ. ಅವರ ಬಿಲ್ವಿದ್ಯಾ ಪಾರಂಗತರ ಬಗ್ಗೆ ಮಾತನಾಡುತ್ತಾನೆ. ಮುಂದೆ ಅಭಿಮನ್ಯು ಸಿಗುತ್ತಾನೆ. ಅಭಿಮನ್ಯುವಿನ ಪರಾಕ್ರಮದ ಬಗ್ಗೆ ವರ್ಣಿಸುತ್ತಾನೆ. ಮುಂದೆ ತನ್ನ ಮಗನಾದ ಲಕ್ಷಣಕುಮಾರನ ಶವ ಸಿಗುತ್ತದೆ. ತನ್ನ ಮಗನಾದ ಲಕ್ಷಣಕುಮಾರನು ಇನ್ನೂ ಬಾಳಿ ಬದುಕಬೇಕಿದ್ದ ಕರುಳಿನ ಕುಡಿ ಲಕ್ಷಣಕುಮಾರ ಇನ್ನೂ ಬದುಕಿಲ್ಲ. ತಂದೆಯಾದವನಿಗೆ ಮಗನಾದವನು ಜಲಾಂಜಲವನ್ನು ಕೊಡುವುದು ಜಗದ ನಿಯಮವಾಗಿದೆ. ಆದರೆ ಇಲ್ಲಿ ಕ್ರಮವನ್ನು ತಪ್ಪಿಸಿಬಿಟ್ಟೆಯಲ್ಲ ಎಂದು ತನ್ನ ಮಗನಿಗೆ ಕೇಳುತ್ತಿರ್ತಾನೆ. ನೀವು ಏಕೆ ನನಗಿಂತ ಮೊದಲು ಪ್ರಾಣ ಬಿಟ್ಟು ಈ ಕ್ರಮವನ್ನು ತಪ್ಪಿಸಿಬಿಟ್ಟೆ, ಜಗದ ನಿಯಮವನ್ನು ತಪ್ಪಿಸಿಬಿಟ್ಟೆ. ನನ್ನ ಪ್ರಾಣ ಹೋದ ನಂತರ ನೀನು ನನಗೆ ತರ್ಪಣ ಕೊಡಬೇಕಾಗಿತ್ತಲ್ಲ ಎಂದು ದುಃಖಿಸುತ್ತಾನೆ. ನನ್ನ ಹೆಸರು ಅಮೂಲ್ಯ. ನನಗೆ ಬಂದಿರುವಂತಹ ವಿಷಯ ದುರ್ಯೋಧನ. ಪ್ರಥಮ PUCಯ ಪದ್ಯ ಭಾಗದಲ್ಲಿ ಮೊದಲನೆಯ ಪದ್ಯವಾದ ದುರ್ಯೋಧನ ವಿಲಾಪದಲ್ಲಿ ದುರ್ಯೋಧನ ಪಾತ್ರ ಬರುತ್ತದೆ. ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನನ ಪಾತ್ರ ಪ್ರಮುಖವಾಗಿರುತ್ತದೆ. ಕೌರವ ವಂಶದಲ್ಲಿ ದುರ್ಯೋಧನನೇ ಮಹಾಪುರುಷನಾಗಿರುತ್ತಾನೆ. ದುರ್ಯೋಧನನು ರಕ್ತದ ಸಮುದ್ರದಲ್ಲಿ ಬಿದ್ದಿರುವಂತಹ ಆಯುಧಗಳು, ಕಡಲಿನಲ್ಲಿ ಬಿದ್ದಿರುವಂತಹ ಆಯುಧಗಳು ಕಾಲಿಗೆ ಚುಚ್ಚುತ್ತಿದ್ದರೂ ಸಹ ಏನನ್ನು ಲೆಕ್ಕಿಸದೆ ನಿಧಾನವಾಗಿ ನಡೆದುಕೊಂಡು ಬರುತ್ತಿರುತ್ತಾನೆ. ಹಾಗೆ ಬೆಟ್ಟದಂತಹ ಆನೆಗಳನ್ನು ಹತ್ತುತ್ತಾ ಆನೆಯ ಸೊಂಡಿಲಂತಹ ಕಪ್ಪು ಬಳ್ಳಿಗಳು ಕಾಲಿಗೆ ಸಿಲುಕಿದರೂ ಅದನ್ನು ಏನನ್ನು ಲೆಕ್ಕಿಸದೆ ಸಂಜೆಯ ಹೆಗಲನ್ನು ಅವಲಂಬಿಸಿ ವೇಗವಾಗಿ ಬರುತ್ತಿರುತ್ತಾನೆ. ಹಾಗೆ ಬರುತ್ತಿರುವಾಗ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಕಳೆಬರಹವನ್ನು ನೋಡುತ್ತಾನೆ. ದ್ರೋಣಾಚಾರ್ಯರನ್ನು ದುಷ್ಟನಾದ ದುಷ್ಟದ್ಯುಮ್ನನು ದ್ರೋಣಾಚಾರ್ಯರ ತಲೆಕೂದಲನ್ನು ತಿರುಗಿಸಿ ಅವರನ್ನು ಕೊಂದಿರುವಂತಹ ಪರಿಸ್ಥಿತಿಯನ್ನು ನೋಡಿ ದುರ್ಯೋಧನನು ಹೀಗೆ ಹೇಳುತ್ತಾನೆ, ನಿಮ್ಮ ಬಿಲ್ವಿದ್ಯೆಯಲ್ಲಿ ಸರಿಸಮಾನವಾದವರು ಯಾರೂ ಇಲ್ಲ. ನಿಮ್ಮ ಶಿಷ್ಯನಾದ ಅರ್ಜುನನಿಗೂ ಸಹ ಇಲ್ಲ. ಹಾಗೆ ಏಕೆ ನಿಮ್ಮ ಬಿಲ್ವಿದ್ಯೆಯನ್ನು ಮೀರಿಸಲು ಸಾಕ್ಷಾತ್ ಶಿವನಿಗೂ ಕೂಡ ಸಾಧ್ಯವಿಲ್ಲ ಎಂದು ಹೇಳುತ್ತಾ ದ್ರೋಣರ ಕಳೆಬರಹವನ್ನು ಹೀಗೆ ವರ್ಣಿಸುತ್ತಾ ಮುಂದಕ್ಕೆ ಸಾಗುತ್ತಿದ್ದಾಗ ಶತ್ರುಗಳ ಮಗನಾದ ಅಭಿಮನ್ಯುವಿನ ನಿತ್ರಾಣಗೊಂಡಿರುವ ದೇಹವನ್ನು ನೋಡುತ್ತಾನೆ. ಬಾಣಗಳಿಂದ ಜರ್ಜರಿತವಾದಂತಹ ಅಭಿಮನ್ಯುವಿನ ದೇಹವನ್ನು ನೋಡುತ್ತಾ ಅಭಿಮನ್ಯುವು ಶತ್ರುಮಗನೆಂದು ಕೂಡ ಲೆಕ್ಕಿಸದೆ ಅವನ ಬಗ್ಗೆ ಹೀಗೆ ಹೇಳುತ್ತಾನೆ, ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನು ಯಾರಿಗೂ ಸಹ ಭೇದಿಸಲು ಸಾಧ್ಯವಿಲ್ಲ. ಆದರೆ ನೀನು ಅದನ್ನು ಭೇದಿಸಿ ವೈರಿಗಳನ್ನು ಸದೆಬಡಿದು ನಿನ್ನಂತಹ ವೀರನು, ನಿನ್ನಂತಹ ಪುರುಷನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿನ್ನ ಪರಾಕ್ರಮಕ್ಕೆ ಸರಿಸಮಾನವಾದವರು ಯಾರೂ ಇಲ್ಲ ಎಂದು ಹೇಳುತ್ತಾ ನಿನ್ನ ವೀರತನವು ನನಗೆ ಒಂದು ಅಂಶದಷ್ಟಾದರೂ ಸಿಗಲಿ ಎಂದು ಹೇಳುತ್ತಾ ಮುಂದಕ್ಕೆ ಸಾಗುತ್ತಾನೆ. ಆಗ ತನ್ನ ಮಗನಾದ ಲಕ್ಷಣಕುಮಾರನ ಕಳೆಬರಹವನ್ನು ನೋಡುತ್ತಾನೆ. ಆಗ ತನ್ನ ಮಗನಾದ ಲಕ್ಷಣಕುಮಾರನ ಕಳೆಬರಹವನ್ನು ನೋಡಿ ತುಂಬ ದುಃಖಿಸುತ್ತಾನೆ.
ಪುತ್ರವಾತ್ಸಲ್ಯದಿಂದ ತಂದೆಗೆ ಮಗನಾದವನು ದರ್ಪಣವನ್ನು ಕೊಡುವುದು ಜಗತ್ತಿನ ನಿಯಮವಾಗಿದೆ. ಆ ನಿಯಮವನ್ನು ಮೀರಿ ನೀನೇ ಮೊದಲನೇದಾಗಿದ್ದೀಯಲ್ಲ ಪುತ್ರ ಎಂದು ದುಃಖಿಸುತ್ತಾ ತನ್ನ ಮಗನ ಕಳೆಬರಹವನ್ನು ನೋಡಿ ಮುಂದಕ್ಕೆ ಸಾಗುತ್ತಿದ್ದಾಗ ತನ್ನ ತಮ್ಮನಾದ ದುಶ್ಯಾಸನನ ಕಳೆಬರಹವನ್ನು ನೋಡುತ್ತಾನೆ. ತನ್ನ ತಮ್ಮನ ದುಶ್ಯಾಸನನ ಕಳೆಬರಹವನ್ನು ನೋಡಿ ಹೀಗೆ ಹೇಳುತ್ತಾನೆ. ತನ್ನ ಎಲ್ಲ ವಿಷಯಗಳಲ್ಲೂ ತನ್ನ ತಮ್ಮ ನಾನು ಮಾಡಿದ ನಂತರವೇ ಎಲ್ಲ ಮಾಡುತ್ತಿದ್ದ. ಹೇಳುತ್ತಾ ನನ್ನ ಹೆಸರು ಪಾರ್ವತಿ. ಪ್ರಥಮ PUC ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನಗೆ ಬಂದಿರತಕ್ಕಂಥ ವಿಷಯ ಲಕ್ಷ್ಮಣ. ಅಳುವಿದ ಕಲ್ಮರಂ ಕರಗುವಂತೆ ಪದ್ಯದಲ್ಲಿ ಲಕ್ಷ್ಮಣನ ಒಂದು ಪಾತ್ರವನ್ನು ಹೇಳುತ್ತೇನೆ. ಲಕ್ಷ್ಮಣನು ರಾಮನ ಆಜ್ಞೆಗೆ ಕಟ್ಟುಬಿದ್ದು ರಾಮನು ಹೇಳಿದಂತೆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರಲು ರಥದಲ್ಲಿ ಕೂರಿಸಿಕೊಂಡು ಹೋಗ್ತಾನೆ. ಕಾಡಿಗೆ ಬಂದಾಗ ಪವಿತ್ರವಾದಂತಹ ಗಂಗಾ ನದಿಯು ಎದುರಾಗುತ್ತದೆ. ಆಗ ರಥದಿಂದ ಕೆಳಗಿಳಿದು ಪವಿತ್ರವಾದಂತಹ ಗಂಗಾ ನದಿಗೆ ನಮಸ್ಕರಿಸಿ ದೋಣಿಯಲ್ಲಿ ನಾವಿಕರೊಡನೆ ಬರುತ್ತಾರೆ. ಗಂಗಾ ನದಿಯನ್ನು ದಾಟಿದ ನಂತರ ಪವಿತ್ರವಾದಂತಹ ಗಂಗಾ ನದಿಯಲ್ಲಿ ಲಕ್ಷ್ಮಣ ಮತ್ತು ಸೀತೆಯು ಸ್ನಾನವನ್ನು ಮಾಡುತ್ತಾರೆ. ಸ್ನಾನ ಮಾಡಿದ ನಂತರ ಲಕ್ಷ್ಮಣನು ತನ್ನ ಮನದಲ್ಲಿಯೇ ದುಃಖಿಸುತ್ತಾ ಏರುಸಿರು ಬಿಡುತ್ತಾ ಚಿಂತಿಸುತ್ತಾ ಇರುತ್ತಾನೆ. ಇಂತಹ ದಟ್ಟವಾದ ಅರಣ್ಯದಲ್ಲಿ ಸೀತೆಯನ್ನು ಹೇಗೆ ಬಿಟ್ಟು ಬರುವುದು? ಎಂತಹ ನಿಷ್ಠೂರದ ಸಂದರ್ಭಕ್ಕೆ ರಾಮನು ನನ್ನನ್ನು ನೂಕಿದನಲ್ಲ, ಸೀತೆಗೆ ಈ ವಿಷಯವನ್ನು ಹೇಗೆ ಹೇಳುವುದು ಎಂದು ತನ್ನ ಮನದಲ್ಲಿಯೇ ದುಃಖವನ್ನು ತುಂಬಿಕೊಳ್ಳುತ್ತಾನೆ. ಆಗ ದಟ್ಟವಾದಂತಹ ಕಾಡಿನಲ್ಲಿ ಕೇಳಲಾಗದಂತಹ ಧ್ವನಿಗಳು ಕೇಳಿಬರುತ್ತವೆ. ಪಕ್ಷಿ ಹಾಗೂ ವಿಷಜಂತುಗಳ ಕೂಗು ಸಹ ಕೇಳಿಸುತ್ತಾ ಇರುತ್ತೆ. ಆಗ ಸೀತೆಯು ರಾಮನನ್ನು ಪ್ರಶ್ನಿಸುತ್ತಾ ಇರ್ತಾಳೆ. ಸೀತೆಯ ಮಾತಿಗೆ ರಾಮನನು ಏನೂ ಉತ್ತರಿಸದೆ ಜಲಮೇಜಯ ರಾಜನಿಗೆ ಹೇಳ್ತಾನೆ. ಸೀತೆಯು ಕೇಳಿದ ಪ್ರಶ್ನೆಗೆ ಏನನ್ನೂ ಉತ್ತರಿಸದೆ, ಸೀತೆಯ ಪ್ರಶ್ನೆಗೆ ಉತ್ತರವೂ ಇರದೆ ರಾಮನು ನನ್ನ ಎಂತಹ ನಿಷ್ಠುರದ ಸಂದರ್ಭಕ್ಕೆ ನೂಕಿದನಲ್ಲ ಎಂದು ಅಂತಹ ಸೂರ್ಯವಂಶದಲ್ಲಿ ಜನಿಸಿರ್ತಕ್ಕಂಥ ಸೀತೆಯನ್ನು ಈ ಕಾಡಿನಲ್ಲಿ ಇರಿಸಿ ಹೋಗುವುದು ಹೇಗೆ ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಾನೆ. ಆಗ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಾಗ ಕಾಡಿನ ಅಧಿದೇವತೆಗಳಲ್ಲಿ ಪ್ರಾರ್ಥಿಸುತ್ತಾ ಸೀತೆಯನ್ನು ಕಾಡಿನಲ್ಲಿ ಇರಿಸಿ ಬರುತ್ತಾನೆ. ನನಗೆ ಬಂದಿರುವ ವಿಷಯ ಸೀತೆ ಅಲುವಿದೋಳ್ ಕಲ್ಮಲಂ ಕರಗುವಂತೆ ಎಂಬ ಪದ್ಯ ಭಾಗದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಸೀತೆ ಲಕ್ಷ್ಮಣನು ರಾಮನ ಆಜ್ಞೆಗೆ ಕಟ್ಟುಬಿದ್ದು ಸೀತೆಯನ್ನು ಕಾಡಿನಲ್ಲಿ ಇಲ್ಲೇ ಇರುವಂತೆ ಹೇಳಿದಾಗ ಸೀತೆಯು ರಾಮನು ಇಷ್ಟು ವರ್ಷಗಳಿಂದ ನನ್ನಿಂದ ಸುಖ ಪಡೆದು ನನ್ನನ್ನು ಬಿಟ್ಟನೆ, ಅವರಿವರ ಮಾತನ್ನು ಕೇಳಿ ನನ್ನನ್ನು ತ್ಯಜಿಸಿದನೆ, ಇನ್ನು ಮುಂದೆ ಅವನು ನನ್ನನ್ನು ಮುಟ್ಟುವುದಿಲ್ಲವೇ ಎಂದು ಕಣ್ಣೀರನ್ನು ಸುರಿಸುತ್ತಾ ಲಕ್ಷ್ಮಣನಿಗೆ ನೂರಾರು ಪ್ರಶ್ನಿಸುತ್ತಾಳೆ. ಆದರೆ ಲಕ್ಷ್ಮಣನು ಸೀತೆಯ ಒಂದು ಪ್ರಶ್ನೆಗೂ ಉತ್ತರಿಸುವುದಿಲ್ಲ. ಸುಮ್ಮನೆ ಮನದಲ್ಲಿಯೇ ದುಃಖಿಸುತ್ತಾ ಲಕ್ಷ್ಮಣನು ನಿಂತಿರುತ್ತಾನೆ. ಸೀತೆಯು ಇಂತಹ ಘೋರ ಅರಣ್ಯದಲ್ಲಿ ನನ್ನನ್ನು ಬಿಟ್ಟು ಬರಲು ಹೇಳಿದನೇ ರಾಮನು ಎಂದು ಹೇಳುತ್ತಾಳೆ. ಲಕ್ಷ್ಮಣನು ಬಿಟ್ಟು ನಂತರ ಸೀತೆಯ ಯಾವ ಪ್ರಶ್ನೆಗೂ ಉತ್ತರಿಸದೆ ಅವಳನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಕಾಡಿನ ಪ್ರಾಣಿಗಳು, ಪಕ್ಷಿಗಳು, ಕಾಡಿನಲ್ಲಿರುವ ವನಗಳು
ಗಿಡಗಳ ಪೊದೆಗಳಿಗೂ ಎಲ್ಲ ಕಾಡಿನ ಆದಿ ದೇವತೆಗಳಿಗೂ ನನ್ನ ತಾಯಿಯಾದ ಸೀತೆಯನ್ನು ನೋಡಿಕೊಳ್ಳಿ, ಭೂಮಾತೆಯೇ ನಿನ್ನ ಮಗಳೆಂದು ಭಾವಿಸಿ ಸೀತೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾನೆ ಲಕ್ಷ್ಮಣ. ಹೇಳಿ ಹೋಗುವಾಗ ಸೀತೆ ದುಃಖಿಸ್ತಾ ನಿಂತಿರುವಾಗ ಕಾಡಿನಲ್ಲಿ ಇರುವ ಎಲ್ಲ ಮೃಗಗಳು ಅವರ ದುಷ್ಟ ಗುಣವನ್ನು ಬಿಟ್ಟು ಸೀತೆ ಬಳಿಗೆ ಬರ್ತಾರೆ. ಮರುಕಿ ಸೀತೆ ದುಃಖಿಸ್ತಿರೋದು ಅವಳ ಜೊತೆಗೂ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಅವಳ ಜೊತೆಗೆ ಅವಳ ದುಃಖನ ಅವನು ಅನುಭವಿಸ್ತವೆ. ಅವಳಿಗೆ ಧನ್ಯವಾದಗಳು. ನನಗೆ ಬಂದಿರುವ ವಿಷಯ ಚೋಳರಾಜ. ಚೋಳ ದೇಶದಲ್ಲಿ ಶಿವನ ವಾಸಸ್ಥಾನವಾಗಿದೆ. ಅದರಲ್ಲಿ ಚೋಳರಾಜನ ಆಳ್ವಿಕೆ ನಡೆಯುತ್ತಿರುತ್ತದೆ. ಚೋಳರಾಜನು ಕೂಡ ಶಿವನ ಭಕ್ತನಾಗಿರುತ್ತಾನೆ. ಚೋಳರಾಜನು ಆಡಂಬರದ ಭಕ್ತಿಯನ್ನು ಹೊಂದಿರುತ್ತಾನೆ. ಎಲ್ಲ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಾ ಇರುತ್ತಾನೆ. ಚೋಳರಾಜನು ಒಂದು ದಿನ ಶಿವನಿಗೋಸ್ಕರ ಹಲವಾರು ಬಗೆಯ ನೈವೇದ್ಯವನ್ನು ಸ್ವೀಕರಿಸಲು ನೈವೇದ್ಯಕ್ಕೆ ಇಟ್ಟಿರುತ್ತಾನೆ. ಆದರೆ ಶಿವನು ಚನ್ನನ ನೈವೇದ್ಯನ ಸ್ವೀಕರಿಸಿ ಬರುವುದಿಲ್ಲ ನೈವೇದ್ಯವನ್ನು ಸ್ವೀಕರಿಸಲು. ಆಗ ಚೋಳರಾಜನು ಶಿವನನ್ನು ಪ್ರಶ್ನಿಸುತ್ತಾ ಶಿವನು ಏಕೆ ಬಂದಿಲ್ಲ ಎಂದು ಕೇಳಿದಾಗ ಶಿವನು ಪ್ರತ್ಯಕ್ಷನಾಗಿ ನಾನು ಚನ್ನನ ನೈವೇದ್ಯವನ್ನು ಸ್ವೀಕರಿಸಿರುವುದರಿಂದ ನಿನ್ನ ನೈವೇದ್ಯವನ್ನು ಈ ದಿನ ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಚೋಳರಾಜನು ಚನ್ನನನ್ನು ತನ್ನ ಮಂತ್ರಿಗಳ ಸಮೇತವಾಗಿ ಚನ್ನನನ್ನು ಹುಡುಕುತ್ತಾ ಅವನ ಗುಡಿಸಲಿನ ಬಳಿ ಹೋಗುತ್ತಾನೆ. ಆಗ ಮಾದರ ಚನ್ನನನ್ನು ಭೇಟಿಯಾಗಿ ಅವನನ್ನು ಶಿವನನ್ನು ಕಂಡಂತಹ ನೀನು ಶ್ರೇಷ್ಠನು ಎಂದು ಹೇಳುತ್ತಾ ಅವನನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಿ ಶಿವನ ದೇವಾಲಯದ ಮುಂದೆ ಸ್ವತಃ ತಾನೇ ಹೋಗಿ ಅವನನ್ನು ಆನೆಯಿಂದ ಇಳಿಸಿಕೊಂಡು ದೇವಸ್ಥಾನದ ಒಳಗೆ ದೇವರನ್ನು ನೋಡಲು ಪ್ರವೇಶವನ್ನು ನೀಡುತ್ತಾನೆ. ಚೋಳರಾಜನು ಮಾದರ ಚನ್ನನನ್ನು ಮೆಚ್ಚಿ ಅವನಿಗೆ ದೇವಸ್ಥಾನದ ಶಿವನನ್ನು ದರ್ಶನವನ್ನು ನೀಡುತ್ತಾನೆ. ಧನ್ಯವಾದ. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನನಗೆ ಬಂದಿರುವ ವಿಷಯ ಶಿವ. ದೇವನುಳಿದ ಕುಲವೇ ಸತ್ಕುಲಂ ಎಂಬ ಪದ್ಯಭಾಗದಲ್ಲಿ ಶಿವನ ಪಾತ್ರ ಬಹಳ ಮುಖ್ಯವಾದದ್ದು. ಇದರಲ್ಲಿ ಚೋಳರಾಜ್ಯ ದೇಶದಲ್ಲಿ ಶಿವನ ಆರಾಧನೆಯನ್ನು ಬಹಳ ಜನ ಮಾಡುತ್ತಿದ್ದಾರೆ. ಅದರಲ್ಲಿ ಚೋಳರಾಜನು ತುಂಬ ಭಕ್ತಿಯಿಂದ ಶಿವನನ್ನು ಪೂಜಿಸುತ್ತಿರ್ತಾನೆ. ಅದರಲ್ಲಿ ಚೋಳರಾಜ್ಯದಲ್ಲಿ ಚೋಳರಾಜ ಮತ್ತು ಮಾದರ ಚಂದನು ಇಬ್ಬರೂ ಸಹ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಿರ್ತಾರೆ. ಅದರಲ್ಲಿ ಜಾಸ್ತಿ ಅಂತ ಹೇಳಿದರೆ ಮಾದರ ಚಂದನು ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಿರ್ತಾನೆ. ಮಾದರ ಚಂದನು ಅಂದರೆ ಅವನು ಮನಸ್ಸಿನಲ್ಲಿ ಪೂಜೆ ಮಾಡ್ತಿರ್ತಾನೆ, ಹೊರಗಡೆ ಯಾರಿಗೂ ತೋರಿಸುತ್ತಿದ್ದಿಲ್ಲ. ಒಂದು ಜಾತಿ ಭೇದ ಭಾವವನ್ನು ಶಿವ ಯಾರಿಗೂ ಹೇಳ್ತಿರಲ್ಲ. ನೀವು ಇವರೇ ಮಾಡ್ರಿ ಅವರೇ ಮಾಡ್ರಿ ಅಂತ ಯಾರಿಗೂ ಹೇಳಲ್ಲ. ಜಾತಿ ಭೇದ ಭಾವವನ್ನು ಸಹ ನೋಡಲ್ಲ. ಮಾದರ ಚೆನ್ನ ಅಂದರೆ ಚೋಳರಾಜ ದೇಶದಲ್ಲಿ ಚೋಳರಾಜನ ಕುದುರೆಯನ್ನು ಕಾಯ್ತಿರ್ತಾನೆ. ಕುದುರೆಗೆ ಹುಲ್ಲು ತರೋಕೆ ಹೋಗ್ಬೇಕಾದ್ರೆ ಅಂದರೆ ಮಾದರ ಚೆನ್ನ ಶಿವನನ್ನು ಮನಸ್ಸಿನಲ್ಲಿ ಪೂಜೆ ಮಾಡ್ತಿರ್ತಾನೆ. ಹಾಗಾಗಿ ಶಿವ ಅವನಿಗೆ ಜಾಸ್ತಿ ಒಲಿಯೋದಾಗಲಿ ಎಲ್ಲದರಲ್ಲಾಗಲಿ ತುಂಬ ಚೆನ್ನಾಗಿ ನೋಡ್ತಾನೆ. ಚೋಳರಾಜನು ಸಹ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಿರ್ತಾನೆ. ಚೋಳರಾಜಗೂ ಒಂದು ದಿನ ಮಾದರ ಚೆನ್ನ ಅಂಬಲಿಯನ್ನು ಊಟ ಮಾಡ್ತಿರ್ಬೇಕಾದ್ರೆ ಶಿವನಿಗೆ ಅರ್ಧ ನೀಡಿ ಅವನ ಅರ್ಧ ಊಟ ಮಾಡ್ತಿರ್ತಾನೆ. ಅದು ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಶಿವನು ಸಹ ಊಟ ಮಾಡ್ತಾನೆ. ಚೋಳರಾಜ ಆಗ್ತಾನೆ
ಭಕ್ಷ್ಯ ಭೋಜನಗಳನ್ನು ತಂದು ಶಿವನಿಗೆ ನೀಡಿ ಪದರೆಯನ್ನು ಅಡ್ಡ ಹಾಕ್ತಾನೆ. ಅದು ಸ್ವಲ್ಪ ಸಮಯ ಬಿಟ್ಟು ಚೋಳರಾಜ ನೋಡ್ತಾನೆ. ಶಿವ ಆದರೂ ಊಟ ಮಾಡಿರಲ್ಲ, ಅದಕ್ಕೆ ನೋಡ್ತಾನೆ ಚೋಳರಾಜ ಯಾಕೆ ಊಟ ಮಾಡಿಲ್ಲ ಅಂತ ಶಿವನ್ ಕೇಳ್ತಾನೆ. ಆಗ ಶಿವ ಹೇಳ್ತಾನೆ, ಮಾದರ ಚೆನ್ನ ನನಗೆ ಅಂಬಲಿಯನ್ನು ನೀಡಿದ್ದ, ಆವಾಗ ನಾನು ಅದನ್ನು ಊಟ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಕೇಳ್ತಾನೆ. ಆದರೆ ಚೋಳರಾಜ ನೋಡ್ತಾನೆ, ಯಾರಿದು ಮಾದರ ಚೆನ್ನ, ಅವನಿಗೆ ಎಷ್ಟು ಭಕ್ತಿ ಇದೆಯಲ್ಲ ಅಂತ ನೋಡ್ತಾನೆ. ನಾನು ಅವ್ನು ನೋಡ್ಬೇಕಲ್ಲ ಅಂತ ಹೋಗಿ ನೋಡ್ತಾನೆ, ಹುಡುಕ್ತಾನೆ, ಗುಡಿಸ್ಲ ಹತ್ರ ಹೋಗ್ತಾನೆ. ಆವಾಗ ಮಾದರ ಚೆನ್ನ ಬರ್ತಾನೆ. ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ದೊರೆಗಳೇ ಅಂತ ಕೇಳ್ತಾರೆ. ನೀನು ಶಿವನಿಗೆ ಅಂಬಲಿನ ನೀಡಿದರ ತೃಪ್ತಿಯಾಗಿ ಶಿವನೇ ಬಂದು ನನ್ನ ಹತ್ರ ಹೇಳಿದ ಹಿಂಗೆ ಅಂತ ಹೇಳ್ತಾರೆ. ಆವಾಗ ಶಿವನ ಮೇಲೆ ಮಾದರ ಚೆನ್ನ ಕೋಪಿಸ್ಕೊಳ್ತಾನೆ. ಯಾಕೆ ಹೀಗೆ ಹೇಳ್ದೆ, ನನ್ನ ಭಕ್ತಿ ಮನಸ್ಸಿನಲ್ಲಿ ಇರೋದು ನೀನು ಹೊರಗಡೆ ತೋರಿಸಿದೆಯಲ್ಲ ಅಂತ ಕೋಪದಿಂದ ಕತ್ತಿಯಿಂದ ಕುತ್ತಿಗೆಯನ್ನು ಕೊಯ್ಕೊಳ್ಳೋಕೆ ನೋಡ್ತಾನೆ. ಆವಾಗ ಶಿವ ಹೇಳ್ತಾನೆ, ನೀನು ಯಾಕೆ ಈ ಥರ ಮಾಡ್ತಿದ್ದೀಯ, ನೀನು ಭಕ್ತಿನ ನಾನು ಹೊರಗಡೆ ತೋರಿಸ್ಬೇಕು ಅಂತ ನೋಡ್ತಿದ್ದೀನಿ ಹೊರತು ಬೇರೆ ಕೆಲಸಕ್ಕಲ್ಲ ನಾನು ಮಾಡ್ತಿರೋದು ಅಂತ ಹೇಳ್ತಾನೆ. ಆವಾಗ ಆ ವಿಷಯವನ್ನು ಕೇಳಿ ಆಕಾಶದಿಂದ ಹೂಗಳು ಬರ್ತವೆ ಮತ್ತು ಪುಷ್ಪಕ ವಿಮಾನ. ಆದರೆ ಇವಾಗ ಎಲ್ಲೂ ಪುಷ್ಪಕ ವಿಮಾನ ಇಲ್ಲ. ಆಗಿನ ಕಾಲದಲ್ಲಿ ಪುಷ್ಪಕ ವಿಮಾನವನ್ನು ಶಿವನು ತಗೊಂಬಂದು ಕೈಲಾಸಕ್ಕೆ ಮಾದರ ಚೆನ್ನನ್ನ ಕರ್ಕೊಂಡೋಗಿ ತನ್ನ ಹೆಂಡತಿಯಾದ ಪಾರ್ವತಿಗೆ ಪರಿಚಯಿಸಿ ಅವನಿಗೆ ಗಣ ಪದವಿಯನ್ನು ನೀಡ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಬಿ ರೂಪ. ನಾನು ಪ್ರಥಮ PUC ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ದ್ರೋಣಾಚಾರ್ಯ ದುರ್ಯೋಧನ ವಿಲಾಪ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದುರ್ಯೋಧನನು ಯುದ್ಧದಲ್ಲಿ ನಡೆದು ಬರುವಾಗ ದ್ರೋಣಾಚಾರ್ಯರನ್ನು ಕಂಡು ಅಯ್ಯೋ ಬಿಲ್ವಿದ್ಯೆ ನೀವು ಬಿಲ್ವಿದ್ಯೆ ಪಾರಂಗತರೆಂಬುದು ನಮಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಗೊತ್ತು. ಆದರೆ ನೀವು ಅರ್ಜುನನಲ್ಲ, ಸಾಕ್ಷಾತ್ ಶಿವನು ಕೂಡ ನಿಮ್ಮ ಎದುರು ನಿಂತು ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನೀವು ಈ ಯುದ್ಧದಲ್ಲಿ ಉದಾಸೀನದಿಂದ ಸೋತಿರುವಿರಿ ಎಂದು ಭಾವಿಸಲಾಗುವುದಿಲ್ಲ. ನೀವು ಈ ಯುದ್ಧದಲ್ಲಿ ಸೋತಿರುವುದು ನನ್ನ ಕರ್ಮದ ಫಲವಷ್ಟೇ ಎಂದು ಹೇಳುತ್ತಾ ದ್ರೋಣಾಚಾರ್ಯರನ್ನು ಕಂಡು ಅವರ ಶವದ ಮುಂದೆ ಪ್ರಲಾಪಿಸುತ್ತಾ ದುರ್ಯೋಧನನು ಮುಂದೆ ಸಾಗುತ್ತಾನೆ. ಈ ಆಶುಭಾಷಣ ಸ್ಪರ್ಧೆಯನ್ನು ನಡೆಸಿಕೊಟ್ಟಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಈ ವಿಷಯಗಳನ್ನು ವಿದ್ಯಾರ್ಥಿಗಳು ಹೇಳೋದ್ರಿಂದ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಉಪಯೋಗವಾಗಿದೆ. ಇಷ್ಟನ್ನು ಹೇಳುತ್ತೆ ಈ ಸ್ಪರ್ಧೆಯನ್ನು ಮುಕ್ತಾಯ ಮಾಡುತ್ತೆ.